ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಚಟ್ಪಟ ತಂದೂರಿ ಚಿಕನ್, ತಂದೂರು ಮತ್ತು ಓವನ್ ಇಲ್ಲದೆ ಪ್ರೆಷರ್ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಈಸಿ, ತುಂಬಾ ಟೇಸ್ಟ್. ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾನಿಲ್ಲಿ ಒಂದು ಅರ್ಧ kg ಚಿಕನ್ ಚೆನ್ನಾಗಿ ವಾಶ್ ಮಾಡಿ ನಾನಿಲ್ಲಿ ತಗೊಂಡಿದ್ದೇನೆ. ನಾನಿಲ್ಲಿ ತಗೊಂಡಿರುವಂಥ ಪೀಸ್ ಚಿಕನ್ ಲೆಗ್ ಪೀಸ್, ಚಿಕನ್ ಡ್ರಮ್ ಸ್ಟಿಕ್ ತಗೊಂಡಿದ್ದೇನೆ. ನೀವು ಯಾವ ರೀತಿ ಪೀಸ್ ಬೇಕು ತಗೊಳ್ಬೋದು. ಈ ಚಿಕನ್ ಲೆಗ್ ಪೀಸಿಗೆ ಉದ್ದನೆ ಕಟ್ಸನ್ನು ಹಾಕ್ತಾ ಇದ್ದೇನೆ ನಾನು. ಈ ರೀತಿ ಹಾಕೋದ್ರಿಂದ ಮಸಾಲೆ ಎಲ್ಲ ಒಳ್ಳೆ ಎಳ್ಕೊಂಡು ಒಳ್ಳೆ ಟೇಸ್ಟಾಗಿ ಬರ್ತದೆ. ಈ ರೀತಿ ಡೀಪಾಗಿ ಕಟ್ಸ್ ಹಾಕ್ಕೊಳ್ಬೇಕು. ಈಗ ಉಳಿದೆಲ್ಲ ಪೀಸಿಗೆ ಕೂಡ ಕಟ್ಸನ್ನಿಲ್ಲಿ ಹಾಕ್ಕೊಂಡು ಬಿಡುವ. ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್, ನಿಜವಾಗ್ಲೂ ಕೂಡ ಒಂದು ಸಲ ಮಾಡಿ ನೋಡಿ. ಈಗ ನಮಗೆ ಮೊಸರು ಬೇಕು, ಒಂದು ಅರ್ಧ ಕಪ್ಪು, ಅದರಲ್ಲಿ ನೀರಿರಬಾರ್ದು. ಯೋಗರ್ಟ್ ಇದ್ದರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈ ರೀತಿ ಸ್ಟ್ರೈನರ್ಗೆ ಹಾಕಿ ನೀರನ್ನೆಲ್ಲ ತೆಗೆದು ಬಿಡಿ, ಗಟ್ಟಿ ಮೊಸರು ಹಾಕಿಬಿಡಿ. ಇದಕ್ಕೆ ನೀರನ್ನು ಸೇರಿಸುವ ಹಾಗಿಲ್ಲ. ಓಕೆ, ರುಚಿಗೆ ನೋಡಿಕೊಂಡು ಇಲ್ಲಿ ಉಪ್ಪು, 1-2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೋರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಇಲ್ಲಿ ರೋಸ್ಟೆಡ್ ಜೀರಾ ಪೌಡರ್, 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1/4 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್, ಬೆಳ್ಳುಳ್ಳಿ ಪುಡಿ ಮತ್ತು ಸ್ವಲ್ಪ ಅಜ್ವೈನ್. ಈ ರೀತಿ ಮಾಡಿ ಹಾಕಬೇಕು. ಒಳ್ಳೆ ಟೇಸ್ಟ್ ಬರ್ತದೆ ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರ್ತದೆ, ಒಳ್ಳೆ ಫ್ಲೇವರಿಗೆ ಕೂಡ. ಓಕೆ, ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಳುವ. ರೋಸ್ಟ್ ಮಾಡಿದರೆ ಅದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿಯಾಗಿ ಹಾಕಿದ್ದೇನೆ. 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಮತ್ತು ಚಿಕನನ್ನು ಸಾಫ್ಟ್ ಮಾಡಲಿಕ್ಕಂತ ಹೇಳಿ ಪಿಂಚಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಖಾರ ನಮಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಹಾಕ್ಕೊಳ್ಬೋದು. ಒಂದು ಅರ್ಧ ಲೆಮನ್ ಜ್ಯೂಸ್ ಇಲ್ಲಾಂದರೆ ವಿನೆಗರ್ ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಇನ್ನೊಂದು 2 ಟೀ ಸ್ಪೂನಷ್ಟು ನಾನಿಲ್ಲಿ ಆಲಿವ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಇದ್ದರೆ ಮಸ್ಟರ್ಡ್ ಆಯಿಲನ್ನು ಕೂಡ ಹಾಕ್ಬೋದು, ಅಥವಾ ನೀವು ಮನೇಲಿ ನಾರ್ಮಲಾಗಿ ಯೂಸ್ ಮಾಡೋ ಆಯಿಲನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ತುಂಬ ಕಡಿಮೆ ಆಯಿಲನ್ನೇ ಯೂಸ್ ಮಾಡಿದ್ದೇನೆ, ಇನ್ನಿದಕ್ಕಿಂತ ಜಾಸ್ತಿ ಆಯಿಲ್ ನಮಗೆ ಇಲ್ಲಿ ಯೂಸ್ ಮಾಡಲಿಕ್ಕೆ ಇಲ್ಲ. ಈಗ ನೀರು ಹಾಕದೆ ಈ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಡ್ರಾಪ್ ಕೂಡ ನೀರನ್ನಿಲ್ಲಿ ಆ್ಯಡ್ ಮಾಡೋದು ಬೇಡ. ಇನ್ನು ನಾವಿಲ್ಲಿ ಕಟ್ಸ ಹಾಕಿದ ಚಿಕನ್ ಉಂಟಲ್ಲ, ಅದನ್ನು ಈ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿ ಮಿಕ್ಸ್ ಆಗಬೇಕು. ಅದರ ಕಟ್ಸಿಗೆಲ್ಲ ಮಸಾಲೆ ಹೋಗಬೇಕು. ಹಾಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯ್ತಂದರೆ ಕಮೆಂಟ್ ಅಂತೂ ಖಂಡಿತ ಮಾಡಿ. ನನಗೆ ಕೂಡ ಒಂದು ಇಂಟ್ರೆಸ್ಟ್ ಆಗ್ತದೆ ಇನ್ನೂ ಕೂಡ ಒಳ್ಳೆ ರೆಸಿಪಿ ಮಾಡಲಿಕ್ಕೆ. ಇನ್ನಿದನ್ನು 1 ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟು ಬಿಡುವ. ಈಗ 1 ಗಂಟೆ ನಂತರ ಒಂದು ಪ್ರೆಷರ್ ಕುಕ್ಕರ್ ತಗೊಂಡು ಅದಕ್ಕೆ ಆಯಿಲೆಲ್ಲ ಹಾಕೋದು ಬೇಡ. ಈ ನಾವು ಮಸಾಲೆ ಮಿಕ್ಸ್ ಮಾಡಿದ ಚಿಕನನ್ನು ಇಲ್ಲಿ ಹಾಕ್ಕೊಂಡು ಬಿಡುವ. ಇದಕ್ಕೆ ನೀರು ಹಾಕೋದು ಬೇಡ, ಆಯಿಲ್ ಕೂಡ ಹಾಕೋದು ಬೇಡ ಇಲ್ಲಿ. ಈಗ ಉಳಿದ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡುವ ಈ ರೀತಿ. ಇನ್ನು ಕುಕ್ಕರಿದು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ 2 ವಿಷಲ್ ಬರುವ ತನಕ ಕೂಗಿಸ್ಕೊಳ್ಳುವ ಫ್ರೆಂಡ್ಸ್. ಇದು ತಳ ಏನು ಹಿಡಿಯುವುದಿಲ್ಲ, 2 ವಿಷಲ್ ಮಾಡ್ಕೊಳ್ಬೋದು. ಈಗ 2 ವಿಷಲ್ ಆಯಿತು, ಇದರ ಪ್ರೆಷರೆಲ್ಲ ಹೋಗಿದೆ. ಪ್ರೆಷರೆಲ್ಲ ಹೋದ ನಂತರ ಇದನ್ನು ಓಪನ್ ಮಾಡುವ. ನೀವು ನೋಡ್ತಾ ಇರ್ಬೋದು, ನಾವಿದಕ್ಕೆ 1 ಡ್ರಾಪ್ ಕೂಡ ನೀರು ಹಾಕಲಿಲ್ಲ, ಆಯಿಲ್ ಕೂಡ ಎಕ್ಸ್ಟ್ರಾ ಹಾಕಲಿಲ್ಲ, ಆದರೂ ಕೂಡ ಒಳ್ಳೆ ನೀರು ಬಿಟ್ಕೊಂಡಿದೆ. ಇನ್ನೂ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ದು ಫ್ಲೇಮನ್ನು ಆನ್ ಮಾಡಿ ಹೈ ಫ್ಲೇಮಲ್ಲೇ ಇದರ ನೀರನ್ನೆಲ್ಲ ಡ್ರೈ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಇದರ ನೀರೆಲ್ಲ ಡ್ರೈ ಆಗಬೇಕು. ನೋಡ್ತಾ ಇರ್ಬೋದು ನೀವು, ಡ್ರೈ ಆಗಿದೆ ನೋಡಿ. ಇನ್ನೂ ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ಈಗ ಕಂಪ್ಲೀಟ್ ಡ್ರೈ ಆಗಿದೆ ನೀರೆಲ್ಲ. ಇನ್ನು ಗ್ಯಾಸಿದು ಫ್ಲೇಮನ್ನಲ್ಲಿ ಆಫ್ ಮಾಡುವ. ಇನ್ನು ಗ್ಯಾಸಿದು ಫ್ಲೇಮನ್ನು ಆನ್ ಮಾಡಿ ಇದನ್ನು ಈ ರೀತಿ ನಾವು ಇದರ ಬೆಂಕಿಗೆ ಈ ಚಿಕನ್ ಪೀಸನ್ನು ಇಟ್ಟು ಈ ರೀತಿ ನಾವು ಇದನ್ನು ಕಾಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ, ರೋಸ್ಟ್ ಮಾಡಬೇಕಾಯ್ತಾ. ಇದು ಒಳ್ಳೆ ಫ್ಲೇವರ್ ಕೂಡ ಇರ್ತದೆ, ಒಳ್ಳೆ ಜ್ಯೂಸಿಯಾಗಿ ಕೂಡ ಇರ್ತದೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ನಾವು ಈಗ ಒಂದೊಂದು ಪೀಸನ್ನು 1-2 ನಿಮಿಷ ತನಕ ಈ ರೀತಿ ನಾವು ಮಾಡಬೇಕಾಗ್ತದೆ. ಈಗ ಇನ್ನೊಂದು ಸೈಡ್ ಗ್ಯಾಸಿಗೆ ಒಂದು ಚಾರ್ಕೋಲನ್ನು ಇಟ್ಟು ಗ್ಯಾಸ್ದು ಫ್ಲೇಮನ್ನಲ್ಲಿ ಆನ್ ಮಾಡಿಡುವ. ಒಂದು ಸೈಡಲ್ಲಿ ಇದು ಕೂಡ ಕೆಲಸ ಆಗ್ತದೆ. ಈಗ ನೋಡಿ, ಚಿಕನ್ ಎಲ್ಲ ರೆಡಿ ಆಯಿತು ನೋಡಿ, ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಒಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕಿ ಇದನ್ನು ಮೆಲ್ಟ್ ಮಾಡಿಕೊಳ್ಳುವ. ಬಟರ್ ಮೆಲ್ಟ್ ಆದ ನಂತರ ಈ ಚಿಕನ್ ಪೀಸಿಗೆ ಈ ರೀತಿ ಹಾಕ್ಕೊಂಡು ಬಿಡುವ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಇದು ಒಳ್ಳೆ ಫ್ಲೇವರ್ ಮತ್ತು ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಇದು ಖಂಡಿತವಾಗಿ ನೀವು ಬಟರನ್ನೇ ಹಾಕಿ ಆಯಿಲೆಲ್ಲ ಹಾಕಬೇಡಿ. ಇನ್ನಿದಕ್ಕೆ ನಾವು ಚಾರ್ಕೋಲ್ ಇಟ್ಟಿದ್ದೇವಲ್ವ ಬೆಂಕಿಯಲ್ಲಿ, ಅದನ್ನು ತೆಗೆದು ಇದಕ್ಕೆ ಇಟ್ಟು ಇನ್ನಿದಕ್ಕೆ ಸ್ವಲ್ಪ ಆಯಿಲನ್ನು ಹಾಕುವ. ಇನ್ನು ಇದರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ನಿಮಿಷ ಬಿಟ್ಟು ಬಿಡುವ. ಈಗ 2-3 ನಿಮಿಷ ಆಯಿತು. ಈಗ ತೆಗೆಯುವ. ವಾವ್, ಒಳ್ಳೆ ಫ್ಲೇವರ್ ಬರ್ತಾಯಿದೆ, ಮನೆಯೆಲ್ಲ ಗಮ್ಮಂತ ಬರ್ತಾಯಿದೆ ಇದರ ಸ್ಮೆಲ್. ಈಗ ನಾವು ತೆಗೆದು ನೋಡುವ ಇದು ಯಾವ ರೀತಿ ಆಗಿದೆ ಅಂತೇಳಿ. ನೋಡಿ, ವಾವ್, ಸಖತ್ತಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಇದನ್ನು ನಾನು
ತೆಗೆದು ತೋರಿಸ್ತೇನೆ ನೋಡಿ, ಓಪನ್ ಮಾಡಿ. ಈ ರೀತಿ ಓಪನ್ ಅಂದರೆ ಇದರ ಒಳಗಿದ್ದೆಲ್ಲ ಯಾವ ರೀತಿ ಕುಕ್ ಆಗಿದೆ ಅಂತ ತೋರಿಸ್ತೇನೆ ನೋಡಿ. ವಾವ್, ನೋಡ್ತಾ ಇರ್ಬೋದು. ಖಂಡಿತವಾಗಿ ಕೂಡ ನಿಮಗೆ ಈ ರೀತಿ ಟೇಸ್ಟ್, ಈ ರೀತಿ ತಂದೂರಿ ಚಿಕನ್ ಮನೆಯಲ್ಲೇ ಮಾಡಬೇಕಂತಿದ್ರೆ ಖಂಡಿತವಾಗ್ಲೂ ನಾನು ಹೇಳಿದ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟ್ ಆಗ್ತದೆ, ಸಖತ್ತಾಗಿದೆ. ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.